ಈ ತರ ರೆಡಿಯಾಗಿ ಕಾರಲ್ಲಿ ಈಗ ನಾವು ಸೆಕೆಂಡ್ ಲೊಕೇಶನ್ಗೆ ಹೋಗ್ಬೇಕು. ಗೈಸ್ ನಾವೀಗ ಕಾರಲ್ಲಿ ಹೋಗ್ತಾ ಇದೀವಿ. ಬೀಚ್ ಒಳಗಡೆನೆ ಕಾರ್ನ ಬಿಡ್ತಾರಂತೆ. ಇಲ್ಲಿ ಬರೀ 40 ರೂಪಾಯಿ ಕೊಟ್ರೆ, ಅದಕ್ಕೆ ನಾವು ಕಾರಲ್ಲೇ ಬೀಚ್ ಒಳಗಡೆ ಹೋಗ್ತಾ ಇದೀವಿ. ಇಲ್ಲೊಂದೇ ಕಡೆ ಅಂತ ಬಿಡೋದು ಇಡೀ ಅಂದ್ರೆ ಸೌತ್ ಇಂಡಿಯಲ್ಲಿ ಇಲ್ಲೊಂದೇ ಕಡೆ ಹೋಗಕ್ಕೆ ಬಿಡೋದು. ಅಲ್ಲ ಕಚ್ಕಿಚ್ಕೊಂಡ್ಬಿಟ್ರೆ ಕಾರು ಅಂದ್ರೆ ಇದು ಸೇಮ್ ರೋಡ್ ತರನೇ ಇರುತ್ತೆ. ಆದ್ರೆ ಬೀಚ್ ಅಂದ್ರೆ ಫುಲ್ ಡ್ರೈ ಅಂದ್ರೆ ಫುಲ್ ಇದಾಗೆ ಇರುತ್ತೆ. ಅಂದ್ರೆ ಫುಲ್ ಮಳ್ ತರ ಇರಲ್ಲ, ಗಟ್ಟಿಯಾಗಿರುತ್ತೆ. ಹೌದಾ ಗೈಸ್ ನೋಡಿ ಇವಾಗ ನಮ್ ಬ್ರೋ ಡ್ರಿಫ್ಟ್ ಹೊಡಿತಾರೆ ನಮ್ಮ ಸೆಂಟ್ರಲ್ ನಿಲ್ಸಿ. ಓಕೆ ಬ್ರೋ ಸ್ಟಾರ್ಟ್. ಒಂದು ಚಂದ ಕ್ರೇಜಿ. ಗೈಸ್ ನಾವು ವಿಡಿಯೋ ಶೂಟ್ ಮುಗಿಸಿದ್ರೆ ಚಂದು ಪಾಪ ನನಗೋಸ್ಕರ ನನ್ನ ಚಪ್ಪಲಿಯನ್ನು ತಗೊಂಡ್ ಬಂದ. ಥ್ಯಾಂಕ್ ಯು ಬೇಬಿ. ಆಕ್ಚುಲಿ ಗೈಸ್ ನಾವೀಗ ನಮ್ಮ ರೂಮ್ ಹತ್ರ ಇರುವ ಬೀಚಿಗೆ ಬಂದಿದ್ವಿ. ಆಕ್ಚುಲಿ ವ್ಯೂ ಅಂತೂ ಲಿಟ್ರಲಿ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಆ ಮೋಡಕ್ಕೂ ಅದಕ್ಕೂ ಮೈ ಗಾಡ್ ಅನ್ನೋ ತರ ಸಕ್ಕತ್ತಾಗಿ ವಿಡಿಯೋ ಶೂಟ್, ಸಕ್ಕತ್ತಾಗಿ ಫೋಟೋ ಶೂಟ್ ಮಾಡಿದೀವಿ. ಇಂಡಿಯಾ ಬಾರ್ಡರ್ ಗೈಸ್, ಈ ಕಡೆ ಇಂಡಿಯಾ ಬಾರ್ಡರ್, ಆ ಬೀಚ್ ಅದು ಸಕ್ಕತ್ತಾಗೈತೆ. ಕಣ್ಣೂರ್ ಬೀಚ್. ಅಂಡ್ ಇಲ್ಲಿ ಹಾಯ್ ಬ್ರೋ. ಹಾಯ್ ನಮ್ಮ ಸಬ್ಸ್ಕ್ರೈಬರ್ಸ್. ಚೆನ್ನಾಗಿದ್ದೀರಾ? ಸೂಪರ್. ಚೆನ್ನಾಗಿದ್ದೀವಿ. ನೀವು ಯಾವಾಗ ಬಂದ್ರಿ ನೀವು? ಇವತ್ತು ಬ್ರೋ ಮಧ್ಯಾಹ್ನ ಆಯ್ತು. ನಾವು ಅಲ್ಲೇ ನೋಡ್ದೋ ಮಾತಾಡ್ಸ್ತಾವ. ಹೌದಾ? ಸರಿ ಓಕೆ ಬಾಯ್ ಬ್ರೋ, ಥ್ಯಾಂಕ್ ಯು. ಮುಗಿಸ್ಕೊಂಡು ನಾವು ಹೊರಟಿದೀವಿ. ಹೊಟ್ಟೆ ಹಸಿತಾ ಇರೋದಕ್ಕೆ. ವಿಚಿತ್ರ ನನ್ನ ಮಕ್ಕಳು. ಆಕ್ಚುಲಿ ಇಲ್ಲಿ ನಾನು ಹೇಳಕ್ ಬಂದಿದೆ, ಅದು ಕಾರು ಮತ್ತೆ ಗಾಡಿಗೆ ಬಿಡ್ತಾರೆ ಗೈಸ್ ಇಲ್ಲಿ. ನೀವು ರೌಂಡ್ ಹೊಡಿಯಕ್ಕೆ ಸಮೋಸ ಖಾಲಿ. ಅವಾಗ್ಲೇ ನಾನು ನೋಡಿದೆ. ಅವಾಗೇನೆ ಬಂದು ತಿನ್ಬೇಕಿತ್ತು. ಫಿಶ್ ಫಿಶ್ ಅವ್ರ ಭಾಷೆಲಿ ಫಿಶ್. ಓಕೆ ಆಂಟಿ, ಅದು ಗೊತ್ತಿಲ್ಲ ನಮ್ಗೆ. ಸಮೋಸ ಇತ್ತು ಅವಾಗ್ಲೇ. ಓಕೆ ಅವರು ಅಲ್ಲಿ ಹೋಗಿ ಕೇಳಿದ್ರೆ ಏನೋ ಕಕ್ಕ ಇದೆ ಅಂತ ಇದ್ರೆ ಗೈಸ್, ನಾನ್ ಟೆನ್ಷನ್ ಆಗೋದೆ. ಹೆಂಗ್ ಗುರು ಕಕ್ಕ ತಿನ್ನೋದ ಇಲ್ಲಿ ಬಂದಿ ಅಂತ. ಗೈಸ್ ಕನ್ನಡ ಮಾತಾಡ್ತಾರೆ ರಾಯಲ್. ಬೀಚ್ದಲ್ಲಿ ಗೂಬೆ ಇವನಕ್ಕ ನಂಗೆ ನಿಜವಾಗ್ಲೂ ಹೆಂಗಕ್ ಆಗಲ್ಲ. ಸಂದು ಇರಿಟೇಟ್ ಮಾಡಕ್ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ತೀಯ. ಆ ಮೊಟ್ಟೆ ಬಂಡ ಕಕ್ಕ ತಿಂತ್ಯಾ? ಎಲ್ಲ ಕವ ಅಂತ ಇದೆ. ನನ್ ಬಟ್ಟೆ ಎಲ್ಲ ಗಲೀಜಾಗಿದೆ. ಓಕೆ ಲೆಟ್ಸ್ ಗೋ. ಚಂದು ನನಗೆ ಊಟ ಕೊಡಿಸ್ತಾ ಇಲ್ಲ. ಕ್ರ್ಯಾಕ್ ಇದು ಹೊಟ್ಟೆ ತಂದ್ಕೋ ಆಯ್ತಾ? ವಾಂತಿ ಬರ್ತಾಯ್ತು ಚಂದು. ಸದ್ಯಕ್ಕೆ ಅಲ್ಲಿಲ್ಲ, ಇವಾಗ ಅಲ್ಲಿಗೆ ಹೋಗ್ತಾರದು. ಸದ್ಯಕ್ಕೆ ಸ್ವಲ್ಪ ಲೈಟ್ ಆಗಿ. ಮಧ್ಯಾಹ್ನ ತಿಂದಿಲ್ಲ. ನಾನೇನ್ ಮಾಡ್ಲಿ ಅಲ್ಲಿ ಪರಿಸ್ಥಿತಿ ಮನಸ್ಥಿತಿ ಎಲ್ಲ ಹಂಗಿದೆ. ನನ್ಗೆ ತಿಂದಿರ ಇರೋದಕ್ಕೆ ಕೋಪ ಬರ್ತಾ ಇದೆ ಗೈಸ್. ನಂಗೆ ಕಣ್ಣೆಲ್ಲ ಉರಿತೈತೆ, ತಲೆ ತಿಂದಂಗ ಆಗ್ತೈತೆ. ಇವಳು ಬೆಳಿಗ್ಗೆ ತಿಂದಿಲ್ಲ, ಮಧ್ಯಾಹ್ನ ತಿಂದಿಲ್ಲ. ನಾನು ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ದೀನಿ. ನಾನು ತಿಂದಿಲ್ಲ ತಾನೆ. ನೀನ್ ಹುಡ್ಗ, ನಾನು ಹೊಟ್ಟೆ ಇಲ್ವಾ? ನಂದು ಪುಟ್ಟ ಹೊಟ್ಟೆ, ನಿನ್ ದೊಡ್ಡ ಹೊಟ್ಟೆ. ಗೈಸ್ ಇವಾಗ ನಾವು ಊಟ ಮಾಡೋಣ ಅಂತ ಇಲ್ಲಿ ಯಾವ್ದೋ ಕಣ್ಣೂರ್ ಸೂರ್ಯ ರೆಸಿಡೆನ್ಸಿಗೆ ಬಂದಿದೀವಿ. ಎಷ್ಟು ದೊಡ್ಡದೈತೆ ಆಕ್ಚುಲಿ ದೊಡ್ಡದಾಗೈತೆ. ಇವಾಗ ಅಯ್ಯೋ ಚೀ, ನಾನ್ ತಪ್ಪು ತಿಳ್ಕೊಬಿಟ್ಟೆ. ಅದು ಒಳಗಡೆ ಹೋಟ್ಲ್ ಅನ್ಕೊಂಡೆ. ಅಲ್ಲ ಹೋಟ್ಲು, ಅದು ಬಾರು ಮತ್ತೆ ರೂಮು. ಫುಲ್ ದೊಡ್ಡ ಹೋಟ್ಲು ಅಂತ ಅನ್ಕೊಂಬಿಟ್ಟೆ ಪೋ. ಆಕ್ಚುಲಿ ಎಷ್ಟು ಹೊಟ್ಟೆ ಹಸ್ದಿ, ಎಷ್ಟು ಬರ್ನ್ ಆಗಿದೀವಿ ಅಂದ್ರೆ ನಮಗ್ ಮಾತ್ರ ಗೊತ್ತು. ನಾನಂತೂ ಊಸ್ಟ್ ಪಕೋಡ ನೆನ್ನೆ ನೈಟು ಮಾರ್ನಿಂಗು ಮೈಸೂರಲ್ಲಿ ಏನೋ ತಿಂದಿದ್ದು ಪಲಾವೇನೋ. ಅದು ತಿನ್ಲಿಲ್ಲ ಕರೆಕ್ಟಾಗಿ. ನಾವು ಅದು ಕರೆಕ್ಟಾಗಿ ತಿನ್ನಕ್ಕಾಗಿಲ್ಲ. ಬೆಳಗ್ಗೆ ಅಂತ ಅದು ತಿನ್ನಕ್ಕಾಗಿಲ್ಲ. ಇನ್ನ ನೆಕ್ಸ್ಟ್ ಇಲ್ಲಿ ತಿನ್ನಕ್ ಬಂದ್ರೆ ಇದೇ ತಿಂತಾರದು ಅಲ್ವಾಪೋ. ಮಾರ್ನಿಂಗ್ ಟಿಫನ್ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಸಂಜೆ 7 ಗಂಟೆ ಆಯ್ತಾ ಬಂತು. ಅದು ನೈಟ್ ಊಟ. ಬ್ಲೇಡ್ ಅಂತ ಏನೋ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೆ. ಅಲ್ಲೇ ಸೆಟ್ ದೋಸೆ 60 ರೂಪಾಯಿ ಇದೆ. ಏನು ತಿನ್ನಲ್ಲಪ್ಪ. ಯಾಕ ಅಂದ್ರೆ ಎಲ್ಲ ತಿನ್ಕೊ ಬಂದವನ್ ಗೈಸ್. ಇವನು ಕಳ್ಳನ್ ಮಗ ಅವನು. ಇದು ಫ್ರೈಡ್ ರೈಸ್ ಬಿರಿಯಾನಿ ಅಷ್ಟೇ ಅಂತ. ಏಯ್ ಮೈ ಕೈತಿಲ್ಲ.
ಇವರು 9 ಜನ ಕರೆಕ್ಟ್ ಆಗಿದ್ದೀವಿ. ಏನ್ ಡೌ ನಾವು 9 ಜನ ಬಂದಿದ್ದೀವಲ್ಲ. 9 ಜನ ಕರೆಕ್ಟ್ ಆಗಿ ನಾನೇ 9ನೇವನೇ ಅವನು. ಆಯ್ತಣ್ಣ. ಇಲ್ಲ ಶಿವ, ಮೊದಲನೇ ಅವ್ರು ಒಂದಕ್ಕಿಂತ 9 ಜಾಸ್ತಿ. ನೀನೇ ದೊಡ್ಡವನು, ನೀನೇ ಜಾಸ್ತಿ. ಆಯ್ತಣ್ಣ. ಕೊಕೊನಟ್ ಆಯಿಲ್ ಆರ್ ಪಾಮ್ ಆಯಿಲ್? ಸನ್ಫ್ಲವರ್. ಇಲ್ಲಿ ನಾವೆಲ್ಲ ಕೊಕೊನಟ್ ಆಯಿಲ್ ಸಿಗುತ್ತೆ, ಫುಡ್ಗೆಲ್ಲ ಕೊಕೊನಟ್ ಆಯಿಲ್ ಹಾಕ್ತಾರೆ ಅಂತ ಟೆನ್ಷನ್ ಆಗ್ಬಿಟ್ಟಿದೆ, ತಿನ್ನಕ್ ಆಗುತ್ತಾ ಇಲ್ವಾ ಅಂತ. ಸನ್ಫ್ಲವರ್. ಖುಷಿ ಆಗೋಯ್ತು ಸನ್ಫ್ಲವರ್ ಅಂತ ಕೇಳಿ. ರೋಟಿ ಪನ್ನೀರ್ ಬಟರ್ ಮಸಾಲ ಮಾಡ್ತೀವಿ. ಅಂಡ್ ನಾಳೆ ಒಂದು ಪ್ಲಾನಿಂಗ್ ಇದೆ. ಗೊತ್ತಾ, ಎಲ್ಲೇ ಹೋದ್ರು ಪನ್ನೀರ್ ಬಟರ್ ಮಸಾಲ ಎಲ್ಲೂ ಬಿಡಲ್ಲ. ಒಂದು ನಂಗೆ ಚಿಕನ್ ಬಟರ್ ಮಸಾಲ ಇರಬೇಕು ಅಥವಾ ಪನ್ನೀರ್ ಬಟರ್ ಮಸಾಲ ಇರಬೇಕು, ಒಟ್ನಲ್ಲಿ ಬಟರ್ ಮಸಾಲ ಇರಬೇಕು. ಏನ್ ಬೇಕು ತಗೋ, ನನ್ಗೇನು ಬೇಡ. ಬಟರ್ ಮಸಾಲಾನೇ ಇರುತ್ತೆ, ಅದೇ ಆರ್ಡರ್ ಮಾಡು. ನಿಂಗೇನ್ ಬೇಕು ಅಂತ ರೋಟಿ ಪನ್ನೀರ್ ಬಟರ್ ಮಸಾಲ ಅಷ್ಟೇ. ಸೇಮ್ ಕೇರಳದವ್ರು ಆದಂಗೆ ಹಾಕೋರೆ. ಇವ್ರು ನೋಡಿ, ಅವಾಗ್ಲೇ ಮೆನು ಆಯ್ತು, ಇವಾಗ ಪ್ಲೇಟ್. ನನಗೆ ಖುಷಿ ಆಗ್ತಿದೆ. ಬಂತು 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 ಬಂತು. ನಮ್ಮ ಫುಡ್ ಟಮಾಲ್ಗೆ ಬೆಳ್ದಕ್ಕ, ಊಟ ತಿನ್ನೋದ್ ಪಕ್ಕ. ನಮ್ಮ ಫುಡ್ ಬಂದಿದೆ, ನಮ್ಮ ಫುಡ್. ಕೇರಳ ಪರೋಟ ಅದು. 7 ಬಂತು ಗಾಯ್. ಪರೋಟ ಪೋ. ನನ್ಗೆ ನಾನು ತಿನ್ಬೇಕೀಗ. ಬಾಯ್, ನಾನು ತಿನ್ಬಿಟ್ಟು ಸಿಗ್ತೀನಿ. ನಂಗೆ ಆಗ್ತಾರೆ ಹೊಟ್ಟೆ ಸಿಗ್ತದೆ ನಮಗಂತೂ ಆಗ್ತಾ ಇಲ್ಲ, ಎಲ್ಲ ತಿನ್ಬಿಟ್ಟು ಸಿಗ್ತೀವಿ. ಓಕೆ ಓಕೆ, ಟೇಸ್ಟಿಗಿದೆ ಅಂತ ಹೇಳ್ತೀನಿ ರೀ. ಪಾಯಿಂಟ್. ಅದೇ ನಾನು ಬೆಂಗಳೂರು ಟೇಸ್ಟ್ ಐತೆ. ಹೌದಾ? ಊಟ ಎಲ್ಲ ಮಾಡಿದ್ವಿ, ಸೈಕ್ ಆಗಿತ್ತು ಮಾತ್ರ. ಆಕ್ಚುಲಿ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಯಾರಾದರೂ ಕೇರಳಗೆ ಫುಡ್ಗೋಸ್ಕರ ಏನಾರ ಇದೆ, ಕಣ್ಣೂರು ಸೂರ್ಯ ರೆಸಿಡೆನ್ಸಿಗೆ ಬನ್ನಿ. ಸೊ ಯಾವುದೇ ಥರ ಪ್ರಮೋಷನ್ ಏನಲ್ಲ, ಫುಡ್ ಜೆನ್ಯೂನ್ ಆನೆಸ್ಟ್ ರಿವ್ಯೂ ಇದು. ಆ್ಯಕ್ಚುಲಿ ಯಾವ್ಯಾವ ಥರ ಇರುತ್ತೆ ಅಂತ ಅನ್ಕೊಂಡು ಹೋದ್ವಿ, ಬಟ್ ಕ್ರೇಜಿ ಆಗಿತ್ತು ಮಾತ್ರ. ನಮ್ಮ ಕರ್ನಾಟಕ ಸ್ಟೈಲು ನಮ್ಗೆ ಹೆಂಗ್ ಬೇಕಿತ್ತು ಹಂಗೆ ಮಾಡ್ಕೊಟ್ಟಿದ್ರು. ಆಕ್ಚುಲಿ ಖುಷಿ ಆಯ್ತು. ಬಟ್ ರೇಟು ಕೂಡ ದಪ್ಪ ಆಯ್ತು. ಸೊ ಓಕೆ ಗೈಸ್, ಇಲ್ಲಿಂದ ಇವಾಗ ನೆಕ್ಸ್ಟು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟು ಮಾಡೇ ಇಲ್ಲ, ಟಯರ್ಡ್ ಆಗ್ಬಿಟ್ಟಿದ್ವಿ ಕಾರ್ ಓಡಿಸಿ. ಅಲ್ಲಿನೊಬ್ರವ್ರೆ ಯಾರು ಕೂರ್ತಿರೋ. ಸೊ ಗೈಸ್, ನಾನು ಚಂದು ಟಪೋರಿ ಅಣ್ಣ ಮತ್ತೆ ಅವರು ಕಾರಲ್ಲಿ ಹೊರಟಿದ್ದೀವಿ. ಅವರು ಬೇರೆ ಕಾರಲ್ಲಿ ಬರ್ತವ್ರೆ. ಹೋಗ್ತಾ ಇದೀವಿ ಇವಾಗ ನಾವು ನಮ್ಮ ರೂಮ್ ಕಡೆಗೆ. ಆ್ಯಕ್ಚುಲಿ ನಾವು ಇವಾಗ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದೊಳಕ್ಕೆ ಸಾಧ್ಯ ಇಲ್ಲ. ಅಂದರೆ ದೇವ್ರ ಹಣೆಗೂ ಇವ್ರು ಯಾರು ಎದ್ದೊಳಲ್ಲ. ಈ ವೈದಂತೂ ಕೇಳಬೇಡ್ರಿ. ಫೋನ್ ಸ್ವಿಚ್ ಆಫ್ ಮಾಡಿ ಮನಿಕೊಂತೇನು ಇವತ್ತು. ಆಗಿಂದ ನಿಲ್ಸವ್ರೆ. ಏನಕ್ಕೆ ಟ್ರೈನ್ ಹೋಯ್ತಾನೆ ಅಂತ ಕೇಳ್ರಪ್ಪ. ಏನಂತಂದೆ? ಟ್ರೈನ್ ಪಂಚರ್ ಆಗುತ್ತೆ. ಟ್ರೈನಿಗೆ ಎಲ್ಗೂರು ಏನ್ ತಲೆನೋ ಟ್ರೈನಿಗೆ ಪಂಚರ್ ಆಗೈತಂತೆ ಗೈಸ್. ನಾವು ಬಂದು 10 ನಿಮಿಷ ಆಯ್ತು, ಇಲ್ಲೇ ಕಾಯ್ಕೊಂಡು ನಿಂತಿದೀವಿ. ಗೈಸ್ ಏನ್ ಗೊತ್ತಾ, ಇವಾಗ ನಾವು ಸ್ಟೇ ಆಗಿದ್ವಲ್ಲ, ಅಲ್ಲಿಗೆ ಬಂದು ರೀಚ್ ಆಗಿ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಮತ್ತೆ ರೆಡಿ ಆಗಿ ನೈಟ್ ಡ್ರೆಸ್ ಶಿಫ್ಟ್ ಆಗಿ. ಸೊ ಇವಾಗ ನಾವು ಸ್ಟೇ ಆಗಿರೋ ಅದೇ ನಾವು ಸ್ಟೇ ಆಗಿರೋದು ಇಲ್ಲಿ ಒಂಥರ ವಾಕಿಂಗ್ ತಾನೆ. ಅಂಡ್ ಇಲ್ಲಿ ನಿಮ್ಗೆ ಬೀಚ್ ವ್ಯೂ ಕಾಣುತ್ತೆ. ಏನ್ ಸಕ್ಕತ್ತಾಗೈತೆ ಗೊತ್ತಾ, ಕ್ರೇಜಿ. ನೋಡಿ ಇಷ್ಟು ಕಣ್ ತುಂಬ್ಕೋಬೇಕಂದ್ರೆ ಮೈ ಗಾಡ್. ಒಂದ್ ನೋಡಿ, ಯಾರೋ ಒಬ್ಬೊಬ್ನೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಬೇತಾಳ ತರ. ಯಾರೋ ಬಾಟ್ ಅನ್ಸುತ್ತ ಅವನು. ಇನ್ನೊಂದೇನು ಗೊತ್ತಾ, ಈ ಬೀಚಲ್ಲಿ ಮಾತ್ರ ಅಂತೆ ಕಾರ್ನ ಬೀಚ್ ಮುಂದೆ ಓಡ್ಸೋದ್ ಬಿಡೋದು. ಬೀಚ್ ಅಲ್ಲಿ ಅಲ್ಲಿ ಹೋಗಿ ಓಡಿಸ್ತಾರೆ ಗೈಸ್. ನೀರ್ ಮೇಲೂ ಹೋಗಿ ಓಡಿಸ್ತಾರೆ ಕಾರ್ನ. ಮತ್ತೆ ಡ್ರಿಫ್ಟ್ ಹೊಡಿತಾ ಇರ್ತಾರೆ. ಸಖತ್ ಕ್ರೇಜ್ ಇದೆ. ಒಂದ್ಸಲ ನನ್ಗೆ ಹೆಂಗ ಅನ್ಸಿದೆ ಗೊತ್ತಪ್ಪ, ತಿಂಗ್ಳಿಗೆ ಒಂದ್ಸಲ ಆದ್ರೂ ಈ ತರ ಒಂದು ವ್ಯೂ, ಈ ತರ ಒಂದು ಸೌಂಡ್ ನಮ್ಗೆ ಒಂಚೂರು ಟೈಮ್ ಕೊಟ್ಕೊಂಡಂಗೆ ಫೀಲ್ ಆಗುತ್ತಲ್ವಾ. ನಾನು ಬಕೆಟ್ ಅಲ್ಲಿ ಸೋಪ್ ನೀರು ಬಿಟ್ಬಿಟ್ಟು ನಿಮ್ಗೆ ಈ ತರ ತಿಂಗ್ಳಿಗೆ ಒಂದ್ಸಲ ಆಗ್ತಾ ಇರ್ತೀವಿ. ನಾವು ಇಲ್ಲಿ ಬಂದಿರೋ ಕೆಲಸ ನಾಳೆ. ಹೌದು ಗೈಸ್, ನಾವ್ ಇವಾಗ ಬೀಚ್ ಅಲ್ಲಿ ಬಂದು ಬೀಚ್ ಇವತ್ತು ಇಲ್ಲೇ ಇರ್ಬೇಕಂತ ಅನ್ಕೊಂಡಿದ್ದು ಎಲ್ಲ ಆಯ್ತು. ಕೆಲ್ಸ ಏನು ಅಂತ ನಾಳೆ ತೋರಿಸ್ತೀವಿ. ಸೊ ಗೈಸ್, ನಮ್ದು ಟ್ರಿಪ್ದು ಡೇ 1 ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ಗೈಸ್, ಇವತ್ತು ನಮ್ದು ಡೇ ಟ್ರಿಪ್ ಸೆಕೆಂಡ್ನೇ ವ್ಲಾಗ್ ಆಗಿರುತ್ತೆ. ಸೊ ನಾನು ಈ ತರ ರೆಡಿ ಆಗಿದ್ದೀನಿ. ಯಾವ ತರ ರೆಡಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಹುಡುಗರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಈ ತರ ಫೋನ್ ಇಟ್ಬಿಟ್ಟು ಈ ತರ ರೆಡಿ ಆಗಿದ್ದೀವಿ.
ಆ್ಯಂಡ್ ಇವಾಗ ಮಾರ್ನಿಂಗ್ ವೈಬ್ ಲೊಕೇಶನ್ ನೋಡಿ ಯಾವ ಥರ ಇದೆ ತೋರಿಸ್ತೀನಿ ನೋಡಿ. ಕ್ರೇಜಿ ಅಲ್ವಾ, ಸಕ್ಕತ್ತಾಗಿದೆ. ಅಲ್ಲೇ ಇಲ್ಲಿ ಗಂಟ ನೀರು ಬರುತ್ತೆ ಗೈಸ್, ಇಲ್ಲಿ ಗಂಟ ನೀರು ಬರುತ್ತೆ. ಸೊ ಸೈಕಾಗಿದೆ ಮಾತ್ರ. ಸೊ ಇವಾಗ ಇಲ್ಲೊಂದು 2-3 ಫೋಟೋ ಶೂಟ್ ಮಾಡ್ಕೊಂಡು ಮಸ್ತಾಗೆ ಇನ್ನೂ ಟೈಮ್ ಬೆಳಿಗ್ಗೆ 6 ಗಂಟೆ, ಬೇಗ 3 ಗಂಟೆಗೆ ಹೋಗ್ಬೇಕಿತ್ತು ನಾವು. ಸೊ ನಿದ್ದೆ ಸಾಲಿಲ್ಲ. ಇವಾಗ ಹೋಗಿ ದೇವ್ರ ದರ್ಶನ ಮಾಡ್ಬೇಕು ಗೈಸ್. ಇವಾಗ ನೋಡಿ ತೋರಿಸ್ತೀನಿ ನಮ್ಮ ಮಿಸ್ ಅನನ್ಯ ಗೌರವ್ ಅವರು ಯಾವ ತರ ರೆಡಿ ಆಗಿದ್ದಾರೆ. ನಮ್ಮ ಬೇಬಿ ಅವರು ನೋಡಿ ಗಲೀಜಾಗ್ಬಿಡುತ್ತೆ ಅಂತ ಭಯಪೋ. ಸಕ್ಕತ್ತಕ್ಕಂತ ಐತೆ ಗೊತ್ತಾ, ಹೌದಾ? ನಂದೇ ದೃಷ್ಟಿ. ನಮ್ ಟಪರಿ ನೋಡಿ, ಬೆಂಗಳೂರಿಂದ ಓಡಿ ಬಂದ ಕಳ್ಳ ಗೋವಿಂದ. ನಮ್ ಟಪರಿ ಹೆಣ್ಣ ಇಟ್ಲು ದೂರ ಇರಿ ನಮ್ ಟಪರಿಯಿಂದ. ಟಟ್ಟಿಡಮ ಟಟ್ಟಿಡಮ. ಸುಂದ್ರ ಓಕೆ ಗೈಸ್, ಸ್ವಲ್ಪ ಫೋಟೋ ಶೂಟ್ ಮಾಡ್ಬೇಕು. ಕ್ರೇಜಿ ಆಗಿ ಬರ್ತಾ ಇದೆ. ಅವರೆಲ್ಲ ರೆಡಿ ಆಗೋಷ್ಟರಲ್ಲಿ ಫೋಟೋ ಶೂಟ್ ಮಾಡೋಣ ಬನ್ನಿ. ಇದು ಕೇರಳ ಔಟ್ಫಿಟ್ಟಾ? ಸೊ ಗೈಸ್, ಕೇರಳದಲ್ಲಿ ಅಂಕಲ್ ಮೈಸೂರವರಂತೆ ಕನ್ನಡ ಮಾತಾಡ್ತಾರೆ. ಸೊ ಖುಷಿ ಆಯ್ತು. ಫೋಟೋ ಶೂಟು ಎಲ್ಲ ಮಾಡ್ಕೊಂಡ್ವಿ. ಇನ್ನು ಅಲ್ಲೋಗ್ಬಿಟ್ಟು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೋಬೇಕು. ಫೋಟೋ ಶೂಟ್ಗಿನ್ನ ಫಸ್ಟ್ ಹೋಗಿ ದರ್ಶನ ಮಾಡ್ಬಿಟ್ಟು ಚೆನ್ನಾಗಿದೆ. ಇದು ನಿಂಗೆ ಓಡ್ಬಿಡ್ಲ ಅನ್ಸ್ತದೆ. ವೆದರ್ ಮಾತ್ರ ಏನ್ ಚಿಲ್ಲಾಗಿದೆ ಅಂದ್ರೆ, ಬಿಸಿಲು ಹಿಂಗೆ ಬರಪ್ಪ, ಹಿಂಗೆ ಇದ್ರೆ ಓಕೆ. ಅಲ್ಲೂ ರೆಡಿ ಆಗಿದ್ದಾರೆ ಗೈಸ್ ನೋಡಿ. ನೋಡಿ ನೋಡಿ ಆ ಸ್ಪೆಕ್ಸ್ ನೋಡಿ. ರಾಕಿ ಬಾ ಅವರು ಕೇರಳದವ್ರು. ಅವ್ರ ಫುಲ್ ಹಿಪ್ಪಾಪು. ಆಕ್ಚುಲಿ ಚಂದದ ಇದೆಲ್ಲ ಔಟ್ಫಿಟ್ ಬೇರೆ ಇದೆ. ಇಲ್ಲಿ ಸುಮ್ಮನೆ ಅಲ್ಲಿ ಗಂಟ ಹೋಗೋವರ್ಗ ಪಂಚೆ ಎಲ್ಲ ಹಿಂಸೆ ಸ್ವಲ್ಪ ಸಿಕ್ ತರ ಆಗ್ಬಿಡುತ್ತೆ ಅಂದ್ಬಿಟ್ಟು ಇದು ಹಾಕೊಂಡಿದ್ದೀನಿ. ಹೌದು. ಅಲ್ಲೋದ್ಮೇಲೆ ನಾನು ಪಂಚೆ ಉಟ್ಕೋತೀನಿ. ಸೂರ್ಯದಲ್ಲಿ ಮಾಡ್ಬಿಡೋಣ. ಸೂರ್ಯ ಸೂರ್ಯಗೆ ಹೋಗೋಣ. ಊಟ ಮಾಡಿದ್ರೆ ಮನೆಗೆ ಹೋಗೋವರೆಗೂ ಊಟ ಇದು ನೆನ್ಸ್ಕೋಬೇಕು. ಹೋಗಿ ಆರ್ಡರ್ ಮಾಡಿ ಫುಡ್ ಬ್ಯಾಟಿಂಗ್ ಮಾಡೋಣ. ಇಲ್ಲಿ ಟಿಫನ್ ಬಂದಂಗಿಲ್ಲ, ಯಾವ್ದೋ ಅಫಿಷಿಯಲ್ ಮೀಟಿಂಗ್ ಬಂದಿದ್ದೀವಿ. ಇವರೆಲ್ಲ ನನ್ನ ಕೋ ವರ್ಕರ್ಸ್ ತರ ಅವರೇ. ಹೇಳಿ ಏನ್ ಮೀಟಿಂಗ್? ಡೈಮಂಡ್ ಹೋಗುತ್ತೆ. ಸತೀಶ್ ಕ್ಯಾಡಬಮ್ಸ್ ಫ್ಯಾನಾ? ನಾನು ಇದು ಯಾವುದು? ಗರ್ಲ್ ಪೊಲಿಟಿಷಿಯನ್. ಈಗ ನಾನು ಹೈ ಪೊಸಿಷನ್. ಸೇಮ್ ಡ್ರೆಸ್ ಹಂಗೆ. ಅದಕ್ಕೆ ಒಂದು ಪೊಲಿಟಿಷಿಯನ್. ಹೌದು, ನಾನು ಪ್ರೈಮ್ ಮಿನಿಸ್ಟರ್. ಮತ್ತೆ ಅಲ್ಲಿ ಬೇಗ ಬಿಡಿಸಿ, ಅಷ್ಟೊಂದು ಬೇಡ, ಬೇಗ ಬಿಡಿಸಿ, ಬೇಗ ಬಿಡಿಸ್ಬೇಕು. ಯಾವುದು? ಯಾವ ಮಿನಿಸ್ಟರ್ ನೀವು? ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಅಂದ್ರೆ? ಪ್ರೈಮ್ ಅಂದ್ರೆ ನಮ್ಮ ಮನೇಲಿ ನಾನೇ ಪ್ರೈಮ್ ಮಿನಿಸ್ಟರ್. ಬೇರೆ ಹೋಮ್ ಮಿನಿಸ್ಟರ್ ನಾನೇ, ಪ್ರೈಮ್ ಮಿನಿಸ್ಟರ್ ನಾನೇ. ಮನೇಲಿ ಏನು ಮಾಡಕ್ಕಾಗಲ್ಲ. ಎರಡೆರಡು ಪೋಸ್ಟಿಂಗ್ ಕೊಟ್ಬಿಟ್ಟು ಇಲ್ಲಿ ಚಂದುಗೆ ಹೋಮ್ ಮಿನಿಸ್ಟ್ರು, ಮನೆಯವ್ರಿಗೆ ಪ್ರೈಮ್ ಮಿನಿಸ್ಟ್ರು. ಗೈಸ್, ಮಸಾಲೆ ದೋಸೆ ನೋಡಿ. ಟೋಪಿ ಅರೆ ಹೋಗ್ಬಿಡೈತೆ ಎಲ್ಲ ಶೋಗೆ ಬಿಲ್ಕೋ. ಓಯ್ 1400 ಅಲ್ಲಿ 60 ರೂಪಾಯಿ. ಅಲ್ಲಿ ಆಚೆ ಕಡೆಯಿಂದಾನೆ ತಂದಿಲ್ಲ, ನಮ್ಗೆ ಕೊಟ್ಟಿರೋದು. ಬಟ್ ಎಸಿಲ್ ಕುತ್ಕೊಂಡು ತಿಂತಿದೀವಿ ಅಂತ 100 ರೂಪಾಯಿ ಹಾಕೋರೆ. ಗೈಸ್, ಊಟ ಎಲ್ಲ ಆಯ್ತು. ಟಿಫನ್ ಮತ್ತೆ ಅದೇ ಬರ್ತಾ ಇದೆ, ಊಟನ ಟಿಫನ್. ನನಗೆ ಟಿಫನ್ ತಿನ್ನಲೇ ಇಲ್ಲ ಗೈಸ್. ನಾನು ತಿನ್ನಿದೆ 3 ತುತ್ತು. ಸ್ಕ್ಯಾಮ್ ಆಗೋದ್ರಿ ಗೈಸ್ ಊಟದಲ್ಲಿ. ಇಲ್ಲಿ ತೋರಿಸಿದ್ದು ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಏನ್ ಗೊತ್ತಾ, ನಾವಿವಾಗ ತಿಂದಿದ್ದು ಊಟ ಇದ್ರೊಳಗಡೆ ಕೊಟ್ಟಿದ್ದು, ಬಟ್ ಮಾಡಿದ್ದು ಎಲ್ಲ ಇಲ್ಲೇ ಮಾಡಿದ್ದು ನೋಡಿ. ಇಲ್ಲಿ ತಿಂದಿದ್ರೆ ಬರೀ 60 ಅಷ್ಟೇ. ಇಲ್ಲಿ ಸೆಟ್ ದೋಸೆ 60 ಎಲ್ಲ ತಿಂದ್ರೆ 40 ರೂಪೀಸ್ ಎಕ್ಸ್ಟ್ರಾ. 750 ಅಂದ್ರೆ ಮತ್ತಿರೋದು. ದುಡ್ಡಿದವರಪ್ಪ ನೀವು, ದುಡ್ಡಿರೋ ಮಂದಿ. ನಾವೆಲ್ಲ ಅವ್ನ್ ಕರ್ಕೊಂಡೋಗಿದ್ ಬಾಟ್ ಶಿವು. ದುಡ್ಡಿರೋ ಮಂದಿ ಏನ್ ಮಾಡ್ತೀಯಾ? ಬಾಟ್ ಅವನು, ಅದಕ್ಕೆ 750 ರೂಪಾಯಿ ಆಗಿರೋದು ನಮ್ ಬಿಲ್. ನಾನು ನನ್ನ ಬ್ಲಾಗ್ ಅಲ್ಲಿ ಹೇಳಿದ್ದು ಬರೀ 500 ರೂಪಾಯಿ ಆಗೋ ಕೆಲಸ 1,500 ರೂಪಾಯಿ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಯಾಕೆ ಹೇಳು? ಇವನೇ ಬಾಟ್ ಕರ್ಕೊಂಡೋಗಿದ್ದು. ಡಾಟ್ ನೀನು ಕೇಳಿಸ್ಕೊ. ಇಲ್ಲಿ ಏನ್ ಗೊತ್ತಾ, ನೆನ್ನೆ ನೀನು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದು ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಇಲ್ಲೇ ಮಾಡ್ತಾರೆ ಅಂತ ನಾನು ಆಚೆ ಹೋದಾಗೆ ಅನ್ಕೊಂಡೆ, ಏನೋ ಮಿಸ್ ಐತಲ್ಲ ಇಲ್ಲಿ ಅಂತ.
ಮತ್ತೆ ರೈಸ್ ಐಟಮ್ ಇಲ್ಲ, ಬರೀ ದೋಸೆ ಅನ್ನಲ್ಲ. ನಿನ್ನೆ ಇಲ್ಲಿ ಬೋಲ್ಡ್ ನೋಡಿದ್ದೆ, ಬರೀ ದೋಸೆ ಬೋಲ್ಡ್ ಐತಲ್ಲ, ಇಲ್ಲಿ ಏನು ರೈಸ್ ಇಲ್ಲ ಅಂತ. ಟೋಪಿ ಹಾಕ್ಸ್ಕೊಂಡಿದ್ಯಾ? ಟೋಪಿ ಇವರು ಟೋಪಿ, ಆಮೇಲೆ ನಮಗೆ ಟೋಪಿ ಕುತ್ಕೊಂಡ್ ತಿಂತೀವಲ್ಲ ಅದಕ್ಕೆ ಜಾಸ್ತಿ ಮಾಡಿರೋದು. ನಿಮ್ಗೆ AC ಚಾರ್ಜು, ಫ್ಯಾನ್ ಚಾರ್ಜು, ಚೇರ್ ಚಾರ್ಜು, ಟೇಬಲ್ ಚಾರ್ಜು, ಟ್ಯಾಕ್ಸ್ ಎಲ್ಲ ಫೈನಲಿ ಹಾಕೊಂಡು ಏನ್ ಗೊತ್ತಾ, ಸ್ಕ್ಯಾನರ್ ತಗೊಳ್ಳಿ. ನಮ್ ಕರ್ನಾಟಕ ಪೆಟ್ರೋಲ್ ರೇಟ್ಗೂ ಇಲ್ಲಿಗೂ ಕಮ್ಮಿ ಇದೆ. ಕಮ್ಮಿ ಐತಪ್ಪ 10 ರೂಪಾಯಿ. 113 ಐತೆ, 102 ರೂಪಾಯಿ. ಪವರ್ 113, ಅಲ್ಲಿ 127. ಅದು ಚೆಲ್ ಅನ್ಸುತ್ತೆ. ನಾರ್ಮಲ್ ಅಲ್ಲ, ಅದು 120 ಇದ್ದೇ ಇರುತ್ತೆ. ಚಂದು ದೇವಸ್ಥಾನ ಬಂತು. ಲಾಟ್ರಿ ಅಣ್ಣ ಏನ್ ಎದ್ದಿದ ತಕ್ಷಣ ಲಾಟ್ರಿ ಅಣ್ಣ ಅಂತ ಇದೆಯಾ? ಕೇಳೋಣ ಅದ್ರ ಬಗ್ಗೆ. ಅಲ್ಲ, ನೀನ್ ಎದ್ದಿದ ತಕ್ಷಣ ಇಲ್ಲಿ ನೋಡ್ಬೇಕಾ ಲಾಟ್ರಿ ಅಣ್ಣ ನೋಡ್ಬೇಕಾ? ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು. ಅವ್ರ ಹಂಗೆ ಡೋರ್ ತೆಕ್ಕೊಂಡು ಹೋಗ್ಬಿಡ್ತಾರೆ ನೀನ್ ಹಿಂಗ ಆಡ್ತಾ ಇದ್ರಿ. ಲೊಕೇಶನ್ ಕಳ್ಸಪ್ಪ. ನಾವ್ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಗೈಸ್. ಎಲ್ಲರೂ ಒಂದೊಂದು ನಿದ್ದೆ ಮಾಡಿದೀವಿ. ಪಾಪ ಇವರು ನೋಡ್ಸಿದೀನಿ, ಶಿವ ಮಲಗಿದ್ದ. ಅದೇ ಕನ್ಸಲ್ಲಿ ಇಲ್ಲ ಅರ್ಧಕ್ಕರ್ಧ ಆಂಟಿದಿರಲ್ಲ ನಂತರ ಸೀರೆ ಹಾಕೊಂಡವ್ರು. ಅವರೆಲ್ಲ ಒಂದ್ ಲೆಕ್ಕ ಆದ್ರೆ ನೀನೊಂದ್ ಲೆಕ್ಕ ಬೇಬಿ. ಶಿವನ್ ಆಗ್ತಾ ಇರೋದ್ ನೋಡು. ಅವರೆಲ್ಲ ಲೆಕ್ಕ ಆದ್ರೆ ನೀನೊಂದ್ ಲೆಕ್ಕ ನೋಡು. ಎಲ್ಲಿ ಸ್ಪೆಕ್ಸ್? ಅವರೆಲ್ಲ ಒಂದ್ ಲೆಕ್ಕ, ನೀನ್ ಒಂದ್ ಲೆಕ್ಕ. ಗೈಸ್, ನಾವೀಗ ಬಂದಿದೀವಿ. ಇಲ್ಲಿ ಪಾರ್ಕಿಂಗ್ ಹುಡುಕ್ತಾ ಇದೀವಿ. ತುಂಬಾನೇ ಜಾಸ್ತಿ ಪಾರ್ಕಿಂಗ್ ಇದೆ. ಇಲ್ಲಿ ಕಾಲೆಲ್ಲ ತುಂಬೋಗ್ಬಿಟ್ಟಿದೆ. ಮತ್ತೆ ಇಲ್ಲಿ ನದಿ ಇದೆ, ನದಿ ಮೇಲಿಂದ ನಡ್ಕೊಂಡು ಹೋಗ್ಬೇಕಂತೆ ದೇವಸ್ಥಾನಕ್ಕೆ. ಬ್ರಿಡ್ಜ್ ನದಿ ಮೇಲಲ್ಲ, ಅಲ್ಲಿ ಇಲ್ವಾ ಅಲ್ಲಿ ನದಿ? ಬ್ರಿಡ್ಜ್ ಅದ್ರ ಮೇಲೆ ಬ್ರಿಡ್ಜ್ ಇದೆ. ಬ್ರಿಡ್ಜ್ ಮೇಲೆ ಹೋದ್ರೆ ನಾವು ಲಾಕುಪ್ಪು ಹುಲ್ಲು ಕಾಡ ಅಲ್ಲಿ. ಇದು ಕಾಡ್ ಮಧ್ಯ ಇರೋದು. ಕಾರ್ ಮಧ್ಯಾಹ್ನ ಇರೋದು ಬೆಟ್ಟ ಗುಡ್ಡ ಸೆಂಟ್ರ್ ಅಲ್ಲಿ. ಆನ್ ಮಾಡಿ ಗುರುಜಿ. ಇವರೆಲ್ಲ ರೆಡಿ ಆಗೋರೆ. ಏನ್ರಿ ಸ್ವಾಮೀಜಿ? ಸ್ವಾಮೀಜಿ ಆಗೋಗಿದ್ಯಾ? ಇಲ್ಲೇ ಒಂದ್ ಮಠ ಗೀಟ ಸೇರ್ಕೊಂಡು ಇಲ್ಲೇ ಇರ್ತೀನಿ. ಮಠ ಸೇರ್ತೀಯಾ? ಮೈಂಡ್ ಡ್ಯಾನ್ಸರ್ ಕಿಂಗ್ ಮೇಕರ್ ಬರ್ತಾನೆ ಇವಾಗ. ಎರಡು ಗಿಡಕ ಬರೆಯ ಅಲ್ಲಿ ರೆಂಬೆ ಇವಾಗ ರೆಡಿ ಆಗಿದ್ದಾರೆ. ಏನೋ ಅದು ಹೊಟ್ಟೆ ಅಲ್ಲಿ ನೋಡ, ಅಲ್ಲಿ ಕೆಳಗಡೆ ಲುಂಗಿ ನೋಡಿ. ಏನದು? ಉಲ್ಟಾ ಕಟ್ಬಿಟ್ಟಿರೋದು. ಉಲ್ಟಾ ಕಟ್ಟಿರೋದು ಒಳಗಡೆ ಹಾಕಿರೋ. ಇರಿ ಇನ್ನೊಂದ್ಸತಿ ನೀವ್ ಈ ಬ್ಲ್ಯಾಕ್ ಹಾಕೊಳಂಗಿಲ್ಲ ಲೆಕ್ಕ. ಸೊ ಗೈಸ್, ರೆಡಿ ಆಗಿದೆ. ಇವಾಗ ಹೋಗುವ ಇಲ್ಲಿ ಸಮಯ. ಕೇರಳದವ್ರೆ ನನ್ನ ನೋಡ್ತಾವ್ರೆ ಗೈಸ್. ಬಾ, ಚೆನ್ನಾಗ್ ಕಾಣ್ತಾ ಇದೆ. ಕೇರಳದವ್ರು ಅಂತ. ಹೌದು. ನಾನು ಸೀರೆ ಇಟ್ಕೊಂತವನ್ ನೋಡಿ ಗೈಸ್, ನಾನು ಚಪ್ಪಲಿ ಬಿಟ್ಟು ನಡ್ಕೊ ಬರ್ತಾ ಇದ್ದೆ. ಚಪ್ಪಲಿ ಹಾಕೋ ಬರ್ತಾ ಇದ್ದೆ, ಚಪ್ಪಲಿ ಕಿತ್ತೋಯ್ತು. ಅಲ್ಲ ಯಾವ ತರ? ಜಸ್ಟ್ ಇಮ್ಯಾಜಿನ್. ಇರೇ ಇವಾಗ ಹೆಂಗಿರೋ ಕಿತ್ತಾಗೈತಲ್ಲ, ಕೆಳಗಡೆ ಕಿತ್ತಾಕ್ ಬಿಡೋಣ. ಅದು ನಂಗೆ ಹಾಕೋ ಬಾ. ಬೇಡ, ಅದು ಒಳ್ಳೇದು. ಇಲ್ಲಿ ಬಿಡಬಾರ್ದು. ಗೊತ್ತಾಯ್ತು. ದೇವ್ರು ಹೆಂಗ್ ಕರ್ಸ್ಕೊಬೇಕು ಹಂಗೆ ಕರ್ಸ್ಕೊ. ಆಕ್ಚುಲಿ ನೀರಲ್ಲಿ ಆಟ ಆಡ್ಬೇಕು ಅಂತ ಇದೀವಿ, ನೋಡೋಣ. ಇದು ಚಂದುದು ಫಸ್ಟ್ ಟೈಮ್, ನನ್ ಸೆಕೆಂಡ್ ಟೈಮ್. ಚಂದು, ಹೌ ಆರ್ ಯು ಫೀಲಿಂಗ್ ಮ್ಯಾನ್? ಅಷ್ಟು ಅಲ್ಲೋಬೇಕು, ಅದು ಪ್ಲೇಸ್ ನೋಡ್ಬೇಕು. ಹೌದಾ? ದೇವಸ್ಥಾನ ಪ್ಲೇಸ್ ನೋಡ್ಬೇಕು, ನೀರು ಇರೋದು ಹಾ, ತರ ಅದ್ ನೋಡ್ಬೇಕು ಫಸ್ಟ್. ಅವಾಗ ಸಮಾಧಾನ. ಓಕೆ, ಹೆಲ್ದಿ ಫೀಲ್ ಚೆನ್ನಾಗಿದೆ. ಆಯ್ತು, ಕರ್ಕೊಂಡು ಹೋಗ್ತೀನಿ ಬಾ. ಆಕ್ಚುಲಿ ನಾವು ಹೋಗ್ತಾ ಇರೋದಕ್ಕೂ ಇದು ಒಳಗಡೆ ದಾರಿಯಿಂದ ಇದಕ್ಕೆ ಮೇನ್ ದಾರಿ ಬೇರೆ. ಹೌದಾ? ಹಾ, ಅಲ್ಲಿಗೇನು ಮೇನ್ ದಾರಿ? ಅಲ್ಲಿ ಜಾಸ್ತಿ ರಶ್. ಆಮೇಲೆ ಅಲ್ಲಿ ಬ್ರಿಡ್ಜ್. ಓಕೆ, 4-5 ದಾರಿಯಿಂದ ಹೋಗ್ಬೇಕು. ಸೊ ಗೈಸ್, ಇವಾಗ ನಾವು ಇಲ್ಲಿ ಕಲ್ ಮೇಲೆ ಹೋಗ್ತಾ ಇದೀವಿ. ಚುಚ್ತಾ ಇತ್ತು ಕಾಲು. ಏನಕ್ಕೆ ಈ ತರ ಕಲ್ಲು ಹಾಕಿದಾರೆ ಗೊತ್ತಿಲ್ಲಪ್ಪ. ಈ ಕಲ್ ಮೇಲೆ ನಡೀತಾ ಇದೀವಿ, ಕಾಲು ಚುಚ್ತಾ ಐತೆ. ಚುಚ್ಲಿ ಅಂತಾನೆ ಹಾಕಿರೋದು. ಲಾಕ್ ಮಾಡ್ಬಿಟ್ಟಿರೋದು ನಾವು. ಓ ನೋಡ್ರಿ, ಬ್ರಿಡ್ಜ್ ಇದೆ ಇದೆ. ಇದೆ ಬ್ರಿಡ್ಜ್. ಆ ಕಡೆಯಿಂದ ಹೋಗ್ಬೇಕು. ಇದೇ ಬ್ರಿಡ್ಜ್. ಎಷ್ಟು ಲಾಂಗ್ ರಶ್ ಐತೆ ಅಂದ್ರೆ ಆ ಕಡೆಯಿಂದ ಎಲ್ಲ ಹೋಗೋದಂತೆ. ಬಾರಿ ನೀನ್ ಅಣ್ಣ ಅಕ್ಕ ಎಲ್ಲ ಇಲ್ಲ, ಅವ್ರ ಭಾಷೆಲಿ ಚೇಟ ಅದು ಇದು ಅಂತ ಮಾತಾಡ್ತಾರೆ ಮಾತ್ರ. ಅಲ್ಲ, ಯಾರ್ಯಾರು ಈ ವರ್ಷ ಕೊಟ್ಟಿಯವ್ರಿಗೆ ಬಂದಿದ್ರಿ ಅಂತ ಕಮೆಂಟ್ ಮಾಡಿ. ಅಂಡ್ ನಿಮ್ ಎಕ್ಸ್ಪೀರಿಯನ್ಸ್ ಯಾವ ತರ ಆಯ್ತು?
ಚುಚ್ಚೋ ಕಲ್ಲು. ಜಲ್ಲಿ ಕಲ್ಲು. ಅದೇ ಫೋನ್ ನನ್ ಥೈಲ್ಯಾಂಡ್ ಅಲ್ಲಿ ಏಟ್ ಆಗಿತ್ತಲ್ಲ ಏನಕ್ಕೆ ಬ್ರೋ ಹಾಕೋದದು? ಚುಚ್ಲಿ ಅಂತ. ಏನಕ್ಕೆ ಬ್ರೋ ಇದೇನಾಗಿರೋದ್ ಗೊತ್ತಾ, ಇದಾಕೋರೆ ಫಸ್ಟ್ ಸಿಮೆಂಟ್ ಹಾಕೋರೆ, ನೀರ್ ಅರ್ದಿ ಎನಿ ಟೈಮು ಆ ಸಿಮೆಂಟ್ ಕಿತ್ಕೊಂಡ್ ಹೋಗ್ಬಿಟ್ಟಿರೋದು. ಇವಾಗ ಮೇನ್ ರೋಡ್ ಅಲ್ಲಿ ರೋಡ್ ಮಳೆ ಬಂದಿ ರೋಡ್ ಕಿತ್ತೋಗುತ್ತೆ. ಇರ್ಬೇಕು ಗೈಸ್, ಇಲ್ಲಿ ಕ್ಯೂ ಬೇರೆ ಹೆವಿ ಇದೆ. ಇನ್ನ ಎಷ್ಟು ಲೇಟ್ ಆಗಿ ಬಿಡ್ತಾ ಇದಾರೆ ಅಂದ್ರೆ, ಮತ್ತ ಆನೆ ಬೇರೆ ಬರ್ತಾ ಇದೆ, ಅದಕ್ಕೆಲ್ಲ ಕ್ಲಿಯರ್ ಮಾಡ್ತಾ ಇದಾರೆ. ಅವ್ರ ಏನ್ ಹೇಳ್ತಾರ ಗೊತ್ತಾ, ನಿಮ್ಗ್ ಜೀವದ ಮೇಲೆ ಆಸೆ ಇಲ್ವಾ ಅಂತ ಕೇಳ್ತವ್ರೆ ಅಲ್ಲಿ ಮಧ್ಯ ಹೋಗೋರ್ಗೆ. ಹೌದಾ? ಹಾ, ಏನೋ ಅದೇ ಭಾಷೆ ಅರ್ಥ ಆಗಲ್ಲ. ತುಳಿಯುತ್ತಲ್ಲ. ಆನೆ ಏನಾನ ಆದ್ರೆ ಅಂತ ಬ್ರೋ. ಗಾಡ್ಸ್ ಟೈಮಿಂಗ್, ನಾವ್ ಬಂದಾಗೆ ಆನೆ ಬರ್ತಾಯ್ತ್ ನೋಡು. ಜಗಳ ಆಡ್ತಾ ಇದಾರೆ ಅಲ್ಲಿ, ಯಾರನ್ನ ಬಿಡಕ್ ಹೋಗಿದ್ಕೆ. ಪ್ಯಾಂಟ್ ಎಲ್ಲ ಹಾಕೋ ಬಂದವ್ರೆ, ಏನು ಡ್ರೆಸ್ ಕೋಡೆ ಇಲ್ಲ ಇಲ್ಲಿ. ಬಂತು ಆನೆ ಬಂತು. ನೋಡ್ ಬರ್ತಾಯ್ತು, ಅಲ್ಲಿ ತೋರ್ಸು. ಇದೆ ಆನೆ, ದೇವ್ರು ಇದೆ ನೋಡಿ, ಎಲ್ಲ ಕೈ ಮುಕ್ಕೊಳ್ಳಿ ಹಂಗೆ. ಮೇಲ್ಗಡೆ ದೇವ್ರು ಇದೆ. ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ದಾನೆ. ತೆಗ್ದೈತೆ ನೋಡು, ಕ್ಲೀನಾಗಿ ತೋರ್ಸಿಗ. ನೋಡಿ ಗೈಸ್, ಮೈ ಗಾಡ್, ಬೇಬಿ ಆನೆ ಬೇಬಿ. ಕೈ ಮುಕ್ಕೋ. ಬೇಬಿ, ದೇವರು ನನ್ಗೆ ನಿನ್ಗೆ ಎಲ್ಲ ಒಳ್ಳೇದ್ ಮಾಡ್ಲಿ, ಅಂಡ್ ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೋ ಅವ್ರಿಗೂ ಎಲ್ಲ ಒಳ್ಳೇದ್ ಮಾಡ್ಲಿ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಆಶೀರ್ವಾದ ಮಾಡಿ. ಬಂದ್ರು, ಟಿಕೆಟ್ ತಗೊಂಡ್ ಬತ್ತವ್ರೆ, ಈಗ ಹೋಗ್ಬೇಕು ಗೈಸ್ ನಾವು. ಹಾ, ಸಿಕ್ತು ಅಂತ ನಮ್ಗೆ ಗೊತ್ತು, ಸಿಕ್ಕಿಲ್ಲ ಅಂತೆ. ಮತ್ತೆ ಡವು ಗೈಸ್, ಸಿಕ್ಕೈತೆ ಟಿಕೆಟು. ಹಾ ಸರಿಯಾಗಿ ಅವ್ರ ಇವ್ರು. ಬಾ ಬೇಬಿ ಹೋಗುವ. ಟಿಕೆಟ್ ಸಿಕ್ಕಿಲ್ಲ ಅಂತ ಡೋ ಮಾಡ್ತಾವನ ಅಲ್ಲಿ. ಇವ್ರ ಹತ್ರ 4,000 ರೂಪಾಯಿ ಬೇಡಿ ಫೋನ್ ಪೇ ಮಾಡಿ ಇಸ್ಕೊಂಡ್ ಬಂದಿದೀವಿ, ಕಷ್ಟಪಟ್ಟು ಇಸ್ಕೊಂಡಿದೀವಿ ಗೊತ್ತಾ. ಹೌದಾ? ಏನ್ ಒಬ್ರಿಗೆ 1,000 ರೂಪಾಯಿ? ಸರಿ ಆಗಿದ್ದಾರೆ. ಒಬ್ರಿಗೆ 1,000 ರೂಪಾಯಿ. ಅದು ಒಬ್ರದಲ್ಲಿ ಇಬ್ರು ಹೋಗಕ್ಕಾಗಲ್ಲ. ಓ, 1,000 ರೂಪಾಯಿ ತಗೊಂಡ್ರೆ ಒಬ್ರದಲ್ಲಿ ಒಬ್ರು ಹೋಗ್ಬೇಕು ಗೈಸ್. ಇವಾಗ ಸ್ಪೆಷಲ್ ಎಂಟ್ರಿಗೆ ಹೋಗ್ತಾ ಇದೀವಿ ಗೈಸ್. ಕ್ಯೂ ಇಲ್ಲೇ ಹತ್ರನೇ, ಟೆಂಪಲ್ ಪಕ್ಕನೇ ಇರೋದು. ಈ ನೀರಲ್ಲಿ ಬಿಸಿಲಿರೋದಕ್ಕೆ ಚೆನ್ನಾಗಿದೆ ಅಲ್ಲಿ ನೋಡಿ. ಟೆಂಪಲ್ ಪಕ್ಕ ಅಲ್ಲ ಬೇಬಿ, ಟೆಂಪಲ್ ಒಳಗಡೆ ಫಸ್ಟ್ ದರ್ಶನ ಮಾಡ್ಕೊಂಡ್ ಬರೋಣ, ಆಮೇಲೆ ಒಂದ್ 3 ರೌಂಡ್ ಹೊಡೆಯೋಣ ಇಲ್ಲಿ, ಓಕೆನಾ? ಬಟ್ ವೆದರ್ ಸ್ವಲ್ಪ ಡೌನ್ ಆಗಿದ್ದೀರಾ ಚೆನ್ನಾಗಿರುತ್ತೆ. ಅಲ್ಲ, ಬಿಸಿಲು ಕೆಚ್ತೈತೆ. ಕ್ರೇಜ್ ಆಯ್ತಂದ್ರೆ ಇವಾಗ ಅಲ್ಲಿ ಕಾಸು ಮಾತ್ರ ಇಸ್ಕೋತಾರೆ, ಹಂಗೆ ಬಿಡ್ಬೇಕು ತಾನೆ ನೀಟಾಗಿ. ಸೊ ಗೈಸ್, ಎಲ್ಲ ಮುಗೀತು, ವಿಡಿಯೋ ಶೂಟ್ ಮುಗೀತು. ಜನ ಇವಾಗ ಕಮ್ಮಿ ಆಗ್ತಾ ಇದ್ದಾರೆ ಸ್ವಲ್ಪ. ಯಾವ ಥರ ಅಂದರೆ ಅಷ್ಟು ಟಯರ್ಡ್ ಆಗೋಗಿದೆ ಫುಲ್ಲು. ಇವಾಗೆಲ್ಲ ಮುಗಿಸ್ಕೊಂಡು ಕೊನೆಗೂ ಹೆಂಗೋ ದರ್ಶನ ಮಾಡಿದ್ವಿ ಗೈಸ್. ಜನ ಅಂತೂ ಯಪ್ಪ, ಅದೇ ದೇವ್ರನ್ನ ನೋಡೋದ್ಮೇಲೆ ಒಂಥರ ನೆಮ್ಮದಿ ಅನ್ಸುತ್ತೆ ಗೈಸ್. ಅಲ್ಲಿ ಯಾರಿಗೋ ಏನೋ ಏನಾಗಿದೆ ಅಂತ ಗೊತ್ತಿಲ್ಲ. ಯಾರೋ ನಡೆಯಕ್ ಆಗ್ತಾ ಇಲ್ವಾ, ಏನ್ ಕತೆ? ಯಾರೋ ತಲೆ ತಿರ್ಗಿ ಬಿದ್ದೋಗಿದ್ದಾರೆ. ಈ ಸಕ್ಕದಾಗ ಬಂದ್ರಪ್ಪ ಆದ್ರು, ಅಲ್ವಾ ಬ್ರೋ? ಫೆಸಿಲಿಟಿ ಯಾರನ ಏನನ ಆಯ್ತು ಅಂದಿಶಕ್ ನಾವು ಸರಿಯಾಗಿ ಯಾರಿಗೋ ಏನೋ ಆಗಿದೆ, ಎತ್ಕೊಂಡು ಹೋಗ್ತಾ ಇದಾರೆ. ಅಂತ ಬಂದು ಫೋನ್ ಕಿತ್ಕೊಂಡೇ ಬಿಟ್ರು ಗೈಸ್, ಏನಕ್ಕೆ ಅಂತ ಗೊತ್ತಿಲ್ಲ. ಏನಕ್ಕೆ ಲೈವ್ ಎಲ್ಲ ಇದು ಮಾಡಂಗಿಲ್ಲ, ಏನಂತ ಅರ್ಥ ಆಗಿಲ್ಲ. ಸೊ ಓಕೆ ಗೈಸ್, ಅವ್ರು ಫೋನು ಇದು ಮಾಡ್ತಾ ಇದಾರೆ, ಇಲ್ಲಿ ಫೋಟೋ ಹಿಡಿಯಂಗಿಲ್ಲ, ಅದು ಮಾಡ್ತಾರೆ. ಹೆಂಗೋ ನಮ್ ತಕ್ಕನಂಗೆ ಎಲ್ಲ ಫೋಟೋ ಗಿಟ್ಟೆಲ್ಲ ಪಟ ಅಂತ ಇಟ್ಕೊಂಡ್ವಿ. 2 ರೌಂಡ್ ಆಗೈತೆ, ಇನ್ನು 1 ರೌಂಡ್ ಹಾಕಿ ಹೋಗ್ಬಿಡೋದು. 2 ರೌಂಡ್ ಆಗೈತೆ ಈಗ. ಇವಾಗ ಅವರೆಲ್ಲ ಹೋಗಿದ್ದಾರೆ, ಇವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದೇ ಇರೋದು. ಹೆಂಗಿರೋ ಅನೋನಿನ್ ಫೋನ್ ತಂದಿದ್ದೀವಿ, ಅಲ್ಲಿ ಶಿವ ಫೋನ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತೆ 2 ರೌಂಡ್ ಹಾಕ್ಬೇಕಿತ್ತು, 3 ರೌಂಡ್ ಹಾಕ್ಬೇಕಿತ್ತು, 1.5 ರೌಂಡ್ ಹಾಕಿದೀವಿ. ಇನ್ನೊಂದು 1.5 ರೌಂಡ್ ಹಾಕಿ ಹೋಗೋದು. ಸೊ ಗೈಸ್, ಅಲ್ಲಿ ಮೆರವಣಿಗೆ ಮಾಡ್ತಲ್ಲ ಆನೆ ಇಲ್ಲೇ ಇದೆ ನೋಡಿ ಗೈಸ್. ಅದು ಕೊಟ್ಟಿರೋದು ಆನೆ ಇದೆಯಲ್ಲ, ಇದು ಇಲ್ಲೇ ಆನೆ ವಿಷ್ಣು ಅಂತ ಸಕ್ಕತ್ತಾಗಿ
ಖುಷಿ ಆಗ್ಬಿಡಿದಾಳ ಆನೆ ಮುಟ್ಟು. ಥ್ಯಾಂಕ್ ಯು ಬೈ. ಈ ಆನೆ ಮಾವುತಾರೆ ಮಾಡೋದು ಬಾಯ್ಸ್ ಇಲ್ಲಿ ಕಷಾಯ ಕೊಟ್ಟಿದ್ದಾರೆ ನೋಡಿ. ಕಷಾಯ ಕೊಟ್ಟಿದ್ದಾರೆ, ಬಿಸಿ ಬಿಸಿ ಕಷಾಯ ಕೊಡಿ. ಓಕೆ ಹಿಲ್ ಕ್ಯಾರಿ ಪೀಪಲ್ ಆನ್ ಹಿಮ್ ಅಂಡ್ ಗೋ. ಓ ಅದಕ್ಕೆ ಅಂದ್ರೆ ಈಗ ಮನುಷ್ಯರಿಗೆ ಆಶೀರ್ವಾದ ಮಾಡಿ ಎಲ್ಲ ಟ್ರೈನ್ ಮಾಡಿಲ್ಲ, ಮನುಷ್ಯರು ಅದ್ರ ಮೇಲೆ ಕೂಡ್ಸ್ಕೊಂಡು ಹೆಂಗ್ ಹೋಗೋದಂತ ಟ್ರೈನ್ ಮಾಡಿರೋದು. ಹೌದಾ? ಅದ್ರ ಮೇಲೆ ಕುತ್ಕೊಂಡು ಫೋಟೋ ಇಟ್ಕೋಬೋದಾ? ಇಟ್ಕೋಬೋದಾ ಬೈ? He's asking can he climb that and take photo. ಅದೇನಾರ ಹಿಂಗೆ ತಗೊಂಡ್ಬಿಡ್ಬೇಕು. ಅದು ದೇವ್ರದ್ದು, ಅದಕ್ಕೆ ನಾನು ಹೋಗ್ತಾ ಇಲ್ಲ. ಇಲ್ಲ ನಾರ್ಮಲ್ ಆಗಿ ಟ್ರೆಕ್ಕಿಂಗ್ ಅಂದಿರೆ ಹೋಗ್ತಾ ಇದೆ. ಅದು ಬೇರೆ ದೇವಸ್ಥಾನದಲ್ಲಿ ಇದಕ್ಕೆ ಹೋಗಿತ್ತಂತೆ ದೇವ್ರದ್ದು. ಹೌದಾ? ಸರಿವರೆಗೂ ಅಷ್ಟೇ ಲೇಡೀಸ್ಗೆ. Why only until 20 for ladies? ರೂಲ್ Rule. ಆಫ್ಟರ್ ಆಮೇಲೆ ಇರುತ್ತಲ್ಲ. ಮೆನ್ ಅವ್ರಿಗೆಲ್ಲ 24th ವರೆಗೂ ಐತೆ ಲಾಸ್ಟ್. ಒಂದ್ ತಿಂಗಳಾದ್ಮೇಲೆ ಯಾರು ಬರಲ್ಲ ಈ ಕಡೆಗೆ, ಹೋಗ್ಬಿಡ್ತಾರೆ. ಸೊ ಗೈಸ್ ಏನ್ ಗೊತ್ತಾ, ಇಲ್ಲಿ ರಾಂಗ್ ಇನ್ಫಾರ್ಮೇಶನ್ ಇದೆಯಂತೆ ತುಂಬಾ. ಯಾರ್ಯಾರೋ ತುಂಬಾ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದಾರಂತೆ. ಏನಂದ್ರೆ ಅಲ್ಲಿ ಕಲ್ಲಿದೆಯಲ್ಲ, ಅದು ಉಜ್ಜಿದ್ರೆ ಗಂಧ ಬರುತ್ತೆ, ಅದೆಲ್ಲ ಏನು ಇಲ್ವಂತೆ. ಇಲ್ಲಿರೋರೇ ಹೇಳ್ತಾ ಇದಾರೆ ಅದೆಲ್ಲ ರಾಂಗ್ ಇನ್ಫಾರ್ಮೇಶನ್ ಅಂತೆ. ಅಂಡ್ ಇಲ್ಲಿ ಫೋಟೋ ತೆಗಿಬೇಡ್ದಂತೆ. ಆಕ್ಚುಲಿ ಏನಕ್ಕಂತಂದ್ರೆ ಇಲ್ಲಿನ ಪದ್ಧತಿ ಅಂತೆ, ಅದು ಆ ದೇವ್ರದ್ದು ಪದ್ಧತಿ ಸಂಸ್ಕೃತಿ ಅಂತೆ. ಫೋಟೋ ತೆಗಿಬಾರ್ದಂತೆ. ಆಕ್ಚುಲಿ ಇಲ್ಲಿ ಬಂದವರು ಫೋಟೋ ವಿಡಿಯೋನ ಸ್ವಲ್ಪ ಅವಾಯ್ಡ್ ಮಾಡಿ. ಆ ನೀರ್ ಹತ್ರ ತೆಗಿಬಾರ್ದು, ಅದ್ರಿಂದ ಹಿಂದೆ ಬಂದ್ ತೆಗೀರಿ. ನೀರಿಂದ ಅಲ್ಲ, ಅಲ್ಲಿ ದೇವ್ರಿದೆಯಲ್ಲ ಆ ನೀರ್ ಹತ್ರ ಆ ನೀರ್ ಹತ್ರ ತೆಗಿಬಾರ್ದು. ಅದು ಈ ಕಡೆ ಬಂದ್ರೆ ಸ್ಟೆಪ್ಸ್ ಇದೆ, ಬೇಕಾದ್ರೆ ಅಲ್ಲಿ ತಕ್ಕೊಳ್ಳಿ ಅಂತ. ಇರೋದು ತಿರುಮಲನೇ ಅದಕ್ಕೆ ತಿರುವಂತರ ಅಂತ ಹೇಳ್ತಾರೆ. ನೀರ್ ಇರೋದು ತಿರುವಂತರ, ಅದು ದೇವಸ್ಥಾನನೇ. ಆನೆ ನಡೀದ ಅದಕ್ಕೆ ತಾನೆ, ಅದು ದೇವಸ್ಥಾನ. ಆ ದೇವಸ್ಥಾನಕ್ಕೆ ಫೋಟೋ ತೆಗಿಬಾರ್ದು. ಅದ್ರ ಮೇಲೆ ಸಿಡಿ ಅಲ್ಲಿ ಸ್ಟೆಪ್ಸ್ ಇತ್ತು ಗೊತ್ತಾ, ನಾವ್ ತಕೊಂಡ್ವಿ, ಅಲ್ಲಿ ಮಾಡಿಬೋದು. ಸ್ಟೆಪ್ ಮೇಲೆ ತೆಕ್ಕೊಂಬೋದು. ಅದೇ ನೀರ್ ಹತ್ರ ಒಳಗಡೆ ಯಾರು ಕೊಡೋದಿಲ್ಲ. ನಾನು ವಿಡಿಯೋ ನೋಡಿ ಉಜ್ಜಿದೆ. ಸಿಮೆಂಟ್ ಅದೇ ಸಿಮೆಂಟ್ ಅದು ಬೇಕಾದ್ರೆ 1 kg ಸಿಮೆಂಟ್ ನಾನೇ ತರಿಸ್ಕೊಡ್ತೇನೆ. ಓಕೆನಾ? 1 kg ಸಿಮೆಂಟ್ ನಾನೇ ತರಿಸ್ಕೊಡ್ತೇನೆ, ನಂಗೆ ಮಾಡ್ಬೇಡಿ ಅಂತ ಹೇಳಿ. ಬಾಯ್ ವಿಷ್ಣುಗೆ ಬಾಯ್ ಬಾಯ್. ಅಲ್ಲ ಅವ್ರಿಗೆ ಹೇಳ್ತಾ ಇನ್ ಗೈಸ್, ಯಾವಾಗನ ವಿಷ್ಣು ಫ್ರೀ ಇದೆ ನನ್ನ ಕರೀರಿ, ಕೊಲಾಬ್ರೇಟ್ ಮಾಡ್ತೀನಿ ವಿಷ್ಣು ಜೊತೆ. ಎಲ್ಲ ಮುಗೀತು, ವಾಪಸ್ ಹೊರಟಿದೀವಿ. ದರ್ಶನ ಎಲ್ಲ ಚೆನ್ನಾಗಾಯ್ತು ಅಂಡ್ ತುಂಬಾ ಜನ ಸಿಕ್ಕಿ ಮಾತಾಡ್ಸಿದ್ರು. ಅರೆ ಇಲ್ಲಿ ಮಳೆ, ಅಲ್ಗೋಗಿ ಮಾತಾಡಕ್ ಸಿಗ್ತೀವಿ ಗೈಸ್, ಯಾಕಂದ್ರೆ ಆಗ್ತಲ್ಲ ಇಲ್ಲಿ ನಡಿಯಕ್ಕೆ, ಜಾರ್ತಾ ಐತೆ. ಅಲ್ಗೋಗಿ ಸಿಗ್ತೀವಿ. ಇನ್ನ ಅಲ್ಲಿ ಇನ್ನೊಂದು ಟೆಂಪಲ್ ಇದೆ, ಏನ್ ಪ್ಲಾನ್ ಗೊತ್ತಿಲ್ಲ, ನೋಡಿ ಹೋಗ್ಬೇಕು. ಗೈಸ್ ನಾವ್ ಇವಾಗ ದೇವಸ್ಥಾನದಿಂದ ಹೋಗ್ತಾ ಇದೀವಿ ಬ್ಯಾಂಗ್ಳೂರ್ ಕಡಿಕೆ ಅಲ್ಲ, ಫಾಲ್ಸ್ ನೋಡಕ್ಕೆ. ಇಲ್ಲೇ ಅಕ್ಕಪಕ್ಕ ಪ್ಲೇಸಸ್ ನೋಡ್ಕೊಂಡು ಗೋ ಟು ಬ್ಯಾಂಗ್ಳೂರ್ ಗೈಸ್. ಹೌದು. ಏನ್ ಗೊತ್ತಾ, ಫಾಲ್ಸ್ ನೋಡೋಣ ಅಂತ ಬಂದು ಸಿಗಾಕೊಂಡ್ಬಿಟ್ಟಿದೀವಿ. ನಾವಂತೂ ಸಿಕ್ಕಾಕೊಂಡಿದೀವಿ ಬ್ರೋ. ಅಂದ್ರೆ ಇಷ್ಟು ಚಿಕ್ಕ ರೋಡು, ಕಾರ್ ಹೋಗಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಹೋಗಕ್ಕಾಗಲ್ಲ, ಮುಂದೆ ಎಲ್ಲ ಫುಲ್ ಉಷ್ಟ ಆಗ್ಬಿಟ್ಟಿದೆ. ಇರು ಶಿವ, ಇರು ಕಚ್ಕೊಂಡ್ಬಿಟ್ರೆ ಕಷ್ಟ ಇರಪ್ಪ. ಫಾಲ್ಟ್ ಏನಂದ್ರೆ ನಾವು ಇಲ್ಲಿ ರಿವರ್ಸ್ ಹೋಗಕ್ ಆಗಲ್ಲ ಗೈಸ್, ಅಥವಾ ಯೂ ಟರ್ನ್ ಮಾಡಕ್ ಆಗಲ್ಲ. ಆಗಲ್ಲ ಚಂದು, ಅದಕ್ಕೆ ಟೈರ್ ಒಂದ್ ಟೈರ್ ಮೇಲೆ ಹೋಗಲ್ವೇನೋ ಲೂಸು. ಗೈಸ್ ನಮ್ ಕೋತಿಗಳು ಯಾರು ಅದು? ಅಲ್ಲಿ ಬರ್ತಾರ ನೋಡಿ, ಬಾಟ್ ನನ್ ಮಕ್ಳು ಕಾರ್ನ ಅಲ್ಲೇ ನಿಲ್ಸ್ಬಿಟ್ಟು ಬರ್ತಾವ್ರೆ. ಯಾವ್ದೋ ನಾಯಿಗಳ ತರ ಐತೆ ಕಣ, ಕೋತಿ ತರ ಇಲ್ಲ. ನಿಮಗೂ ಅವ್ರಿಗೂ ಸರಿಯಾಗೈತೆ. ಹಾಫ್ ರೋಡ್ ಟ್ರಕ್ಕಿಂಗ್ ಮಾಡ್ತಾ ಇದೀವಿ. ಟ್ರಕ್ಕಿಂಗ್ ಬಿದ್ದೋಗ್ತೀರಾ? ಐತೆ ಹತ್ರ ವಿಡಿಯೋ. ಇದು ಯಾವ್ದಾದ್ರು ಸಣ್ಣ ಎಲ್ಲ ಕರ್ಕೊಂಡು ಹೋಯ್ತವ್ರೆ ಗೈಸ್ ನನ್ನ ಗೋವೆ. ಅಯ್ಯೋ ಡೌನ್ ಹೆಂಗೋ ಇಳಿಯೋದು ಗೈಸ್. ಹೆಂಗಿದೆ ಅಂದ್ರೆ ಕಾಡಿದೆ ಇಲ್ಲಿ ಕಾಡು. ಬಾ ನಾವ್ ಕರ್ಕೊಂಬತ್ತೀನಿ, ಬಾ. ಇನ್ನ ಹಂಗೆ ಎತ್ಕೊಳ್ಳೋ ಕಾಲ ಬೇಬಿ ಬಿಡು. ಅಕ್ಕ ಹಂಗೆ ಉಳ್ಕೊಂಡ್ ಹೋಗ್ಬಿಟ್ಟಿಲ್ಲೇ. ಇಷ್ಟ ರಿಪೀಟ್ ಮಾಡಿ ಇನ್ನೊಂದ್ಸರಿ ಇವ್ರಿಗೆ. ಇಲ್ಲ ನಾನು ಇವ್ರನ್ನ ಇಟ್ಕೊಂತೀನಿ ಬಿಡಿ.
ಎಂತ ಜಾಗದಲ್ಲಿ ಎಂತ ಸಾಹಸ ಮಾಡ್ತಾ ಇದಾರೆ. ನೋಡಿ ಇದು ಒಂದು ವಾಟರ್ ಫಾಲ್ಸ್. ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊಡ್ತಾ ಇದೀವಿ. ಬಾ ಬೇಗ ಬೇಗ ಬಾ. ಇದು ನಾರ್ಮಲ್ ಆಗೈತೆ, ನಡಿಬೋದು. ಅದೇ ಐಡ್ ಫಾಲ್ಸು, ಬಟ್ ನೀರಿಲ್ಲ. ಮಳೆ ಕಾಲದಲ್ಲಿ ಬಂದರೆ ಮೇ ಬಿ ಜೋರಾಗಿ ನೀರು ಬರ್ಬೋದು. ಹಾಂ ಹಿಂಗೆ ಬರ್ಬೋದಲ್ಲ, ಅದು ಜಾಸ್ತಿ ನೀರು ತುಂಬಿದ್ರೆ ಕಷ್ಟ. ಅದು ಎಲ್ಲಿಂದ ಬೀಳ್ತೈತೆ ಅಂತಾನೆ ಗೊತ್ತಿಲ್ಲ ನೀರು. ತಳುಕು ಬೆಳಕು ವಾಟರ್ ಫಾಲ್ಸ್, ತಳುಕು ಬೆಳಕು ವಾಟರ್ ಫಾಲ್ಸ್. ಓಕೆ ಗಾಯ್ಸ್, ಬನ್ನಿ ಹೋಗೋಣ. ಇಲ್ಲಿಂದ ಹೋಗಿ ನೆಕ್ಸ್ಟ್ ಎಲ್ಲಿ ಏನೋ ಪ್ಲಾನ್ ಗೊತ್ತಿಲ್ಲ, ಆದರೆ ನೋಡ್ಕೊಂಡು ಹೋಗೋದು. ನೋಡೋಣ, ಫಸ್ಟು ಊಟ ಮಾಡಬೇಕು. ನೋಡಿ ಕಾಡಲ್ಲಿ ಹಸ್ಲಿನ್ ಕಿತ್ಕೊಂಡು ಹೋಗ್ತಾ ಇದೀವಿ. ಕಾಡು ಹಸ್ಲಿನ್ ಹಿಡ್ಕೊಂಡ್ರಿ, ಒಂದು ನಿಮಿಷ ಹಿಡ್ಕೊಳ್ಳಿ. ಎಲ್ಲ ಆಲ್ರೆಡಿ ಅನ್ನ ಆಗ್ಬಿಟ್ಟಿರೋದು. ಶಲ್ಯದಲ್ಲಿ ಶಲ್ಯ ಹೆಂಗೇನಪ್ಪ ಒಗಿಬೋದಲ್ಲ ಅದನ್ನ. ಒಡ್ಡ ಒಕ್ಕೊಡ್ತಾನೆ ಗೈಸ್. ಮನೆಗೆ ಬಂದು ಒಡ್ಡ ಒಕ್ಕೊಟ್ಬಿಟ್ಟು ಚಂದಗೆ ಶಲ್ಯನ ಹೋಗೋದು ಅಲ್ವಾ ಆಟಪ್ಪರೇ? ಹೇಳ್ತಾರೆ ಖುಷಿಗೆ. ಏನು ಒಗ್ಗಿಬೋದಲ್ವಾ? ಯಾವ್ದೋ ಕಳ್ಳ ಚೋರಿ ಮಾಡ್ದಂಗ್ ಚೋರ್ ಮಾಡ್ತಾವ್ರಲ್ಲ ಇವರು. ಹಿಂಗೆ ಸರಿ ಮಾಡ್ಕೊಳ್ರಿ, ನೀಟಾಗಿ ನಿಂತ್ಕೊಳ್ರಿ. ಈ ಟಪರಿ ಹಾಕಿರೋದು ಏನ್ ಗೊತ್ತಾ ಅದು? ಏನ್ ಬ್ರೋ ಕಿರೀಟ ಅದು? ಟಿಶ್ಯೂ ಪೇಪರ್ ಫುಲ್ ಸೇಫು ಅಷ್ಟೇ. ನನ್ ಮಗ ಅದೇ ಕಳ್ತನ. ಲಿಟಿಗೇಷನ್ ಅಂತಾರೆ ಇದನ್ನ, ಕಳ್ತನ ಅನ್ನಲ್ಲ. ನಿಧಾನಕ್ಕೆ ಕತ್ರಿ ಕೊಡ್ಲಾ? ಚಂದು ಚಂದು ಅಯ್ಯೋ ಸಾರಿ, ಕೊಡೋದು ಬೇಡ. ಹೆಂಗ್ರಿ ಮನ್ಸ್ ಬಂತು ನಿಮ್ಗೆ? ಏನು ನೀವು ತಾನೇ ಹೇಳಿದ್ದು ಮಾಡಕ್ಕೆ? ಚಂದು ಹಿಡ್ಕೊ ಹಿಡ್ಕೊ ಹಿಡ್ಕೊ. ಹಂಗೆ ಕತ್ತಿಸ್ಬೇಡ. ಕಳ್ಳ 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 ಕಳ್ಳ. ಅಕ್ಕ ಸೌಂಡ್ ಮಾಡ್ಬೇಡಿ. ಬಿತ್ತು ಬಿತ್ತು ಬಿತ್ತು. ಇವ್ರು ಎತ್ತಿತ್ತು. ಏಯ್ ತಿರುಗಿಸು ತಿರುಗಿಸು. ಏಯ್ ಗಗನ್ ಗಗನ್ ಇರು 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 ಇರು. ಕಳ್ಳ ನಂಬರ್ 1, ಕಳ್ಳ ನಂಬರ್ 2. ಎಷ್ಟು ದೊಡ್ಡ ಹಣ್ಣದು. ಒಂದು ನಿಮಿಷ ಡಿಕ್ಕಿ ತೆಗಿ. ಬಿಡಿ ಬಿಡಿ, ಇವಾಗ ಎತ್ತಾಯ್ತಲ್ಲ, ಒಂದು ನಿಮಿಷ ಡಿಕ್ಕಿ ತೆಗಿ. ಡಿಕ್ಕಿ ತೆಗಿ. ಅದು ಬಟ್ಟೆ ಎತ್ಕೊಡ್ರಿ ಅವಳು. ಟವಲ್ಲು ಟವಲ್ ಇಲ್ಲೇ ಐತೆ. ಏ ಡಬಲ್ ಇಲ್ಲೇ ಐತೆ, ಬಾ ಗಗನ್ ಬಾ, ಇಲ್ಲೇ ಐತೆ ಬಾ. ಏನ್ರು ಇದು? ಹೆಂಗೈತ್ ನೋಡಿ ಇದು. ಇಲ್ಲ ನೋಡಿ, ಒಂದು ನಿಮಿಷ. ಸುರ್ಯಾಗ ವೆಯ್ಟ್ ಐತಪ್ಪ ಇದು. ಹಿಡಿಯೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಎಲ್ಲ ಮುಗಿಸಿ ಅಲ್ಲಿಂದ ಹೊಟ್ವಿ. ಗಾಡ್ ಸೆಕ್ಷನ್ ಬರ್ತಾ ಇದ್ದಂಗೆ ನನ್ಗೆ ಆಗ್ತಾ ಇಲ್ಲ ಅಂತ ನಾನು ಮಲ್ಕೊಂಡೆ. ಅದ್ರಲ್ಲಿ ಇವರು ಮಲ್ಕೊಬಿಟ್ಟಿದ್ದಾರೆ. ಫುಲ್ ಎಲ್ಲ ಮಲ್ಕೊಂಡು ಬಂದು ಇವಾಗ ಕೂರ್ಗೇಟಲ್ಲಿ ಇದ್ದೀವಿ. ಕೂರ್ಗೇಟ್ ರೆಸ್ಟೋರೆಂಟ್ ಕರ್ಕೊಂಡು ಕೂರ್ಗಲ್ಲಿ ಇರೋದು ಅಂತೆ. ಊಟ ಗೈಸ್ ಚಳಿ ಆಗ್ತಾ ಇದೆ ಅಂತ ಅವಳಿಗೆ. ಒಂದು 5 ನಿಮಿಷ ಸೆಟ್ ಆಗ್ಬೇಕು. ಈಗ ಫಸ್ಟ್ ಆರ್ಡರ್ ಮಾಡಿಬಿಡೋಣ. ಬಂದಿದೆ ಪನ್ನೀರ್ ಬಟರ್ ಮಸಾಲೆ ಹೇಳಿದೀವಿ, ಬಂದಿದೆ. ಪಕ್ಕವಾಗಿರುತ್ತೆ. ಹೊಟ್ಟೆ ತುಂಬ ತಿನ್ಬೇಡೋದು ಈಗ. ಖಾನ ಹೋಗಯ ಮನೆ ಕಡೆಗೆ ಜಾಯಂಗ. ಸೊ ಗೈಸ್, ನಾವೀಗ ಬೆಂಗಳೂರು ಮೈಸೂರು ಹೈವೇಲಿ ಹೋಗ್ತಾ ಇದೀವಿ. ಇಷ್ಟೊತ್ತು ನಾವು ಮಲ್ಗಿದ್ವಿ, ಅವ್ರೆದ್ದಿ ಗಾಡಿ ಓಡಿಸ್ತಾ ಇದ್ರು. ಇವಾಗ ಅವ್ರು ಮಲ್ಗೋರೆ, ಇವ್ನ್ ಗಾಡಿ ಓಡಿಸ್ತಾರೆ.
ಹೌದು ಗೈಸ್, ಪಾಪ ಅವನು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾನೆ. ಊಸ್ಟ್ ಅಂಡ್ ಪೇಸ್ಟ್ ಆಗ್ಬಿಟ್ಟಿದ್ದಾನೆ, ಮಲಗಿಲ್ಲ. ಮತ್ತೆ ಓಡಿಸಿ 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 ಬರ್ನ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಒಂದು 200 ಕಿಲೋಮೀಟರ್ ಇಂದ ಇಸ್ಕೊಂಡೆ ಹೊಡಿತಾ ಇದ್ದೀನಿ. ಮೈಸೂರಿಂದ ಏನ್ ಬೇಗ ಹೋಗ್ಬೋದು? ಏನೋ ಮೈಸೂರಿಂದ ಬೇಗ ಮೈಸೂರು ಹೈವೇ ಅಲ್ವಾ, ಬಟ್ ಅದು ಹೊಡ್ಬೋದು. ಸೊ ಇವಾಗ ಟೋಲ್ ಪಾಸ್ ಆಗಿದೆ, ಮೈಸೂರು ಟೋಲ್. ಗಾಡಿ ಎತ್ಕೊಂಡ್ ಸೀದಾ ಮನೆಗೆ ಹೋಗಿ ಸೆಟ್ ಆದ್ರೆ ನೆಮ್ಮದಿ ಜೀವನ. ನಾಳೆ ಬೇರೆ ಶೂಟ್ಗಳಿದೆ, ನನ್ ಫೋನ್ ಡಿಸ್ಪ್ಲೇ ಬೇರೆ ಗಾನ್ ಆಗ್ಬಿಟ್ಟಿದೆ. ಎಲ್ಲ ಒಂದೇ ಟೈಮ್. ಎಷ್ಟು ಮೆಸೇಜ್ ಬಂದಿರುತ್ತೋ ನನಗೆ ಗೊತ್ತಿಲ್ಲ, ಎಷ್ಟು ಕಾಲ್ಸ್ ಬಂದಿರೋದೋ ನನಗೆ ಗೊತ್ತಿಲ್ಲ. ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದು ಡಿಸ್ಪ್ಲೇ ಹೊಡೆದಾಗಿ ಟೈಪ್ ಆಗಿ ಅವರ್ಸ್ ಬರ್ತಾ ಇದೆ ಪ್ಯಾಟರ್ನ್ ಓಪನ್ ಮಾಡೋದಕ್ಕೆ. ಜಾರ್ ಆಗ್ತಾ ಇದೆ. ಹೋಗಿ ಇವಾಗ ಅದನ್ನ ಇಲ್ಲಿ ಬೆಳಿಗ್ಗೆ ಎತ್ತಿ ಅದನ್ನ ಫಸ್ಟ್ ಸರಿ ಮಾಡಿಸ್ಬೇಕು. ಇಷ್ಟೊತ್ತಲ್ಲಿ ತೆಗ್ದಿರಲ್ಲ ಯಾರು. ಹಂಗದಿಲ್ಲ ಅಂದ್ರೆ ಕೆಲಸ ಆಗಲ್ಲ ಗೈಸ್. ಸೊ ಓಕೆ ಬನ್ನಿ ಹೋಗುವ ಗೈಸ್. ಇವಾಗ ಇವ್ರ ಮನೆ ಹತ್ರ ಬಿಟ್ಟಿದೀವಿ. ನೋಡಿ ನನ್ನ ಫೋನ್ ಹೆಂಗ್ ಡಿಸ್ಪ್ಲೇ ಹೋಗ್ಬಿಟ್ಟಿದೆ. ಅದಕ್ಕೆ ಹೇಳೋದು ಒಂದ್ ಫೋನ್ ನೋಡಿ, ಒಂದ್ ಫೋನಿನ ಒಡೆಯ ಆಗು, ಮೂರ್ ಫೋನಿನ ಒಡೆಯ ಆಗ್ಬೇಡ ಅಂತ. ಅದು ಹಂಗೆ ಟ್ಯಾಪ್ ಆಗಿ 8 ಅವರ್ ನಾನು ಓಪನ್ ಮಾಡಕ್ಕಾಗಲ್ಲ ಇವಾಗ ಫೋನ್. ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗುವ ಮತ್ತೆ. ಬೈ.